ಎಲ್ಲರಿಗೂ ನಮಸ್ಕಾರಗಳೊಂದಿಗೆ ಇತ್ತೀಚಿನ ದಿನಗಳಲ್ಲಿ ಅನೇಕ ಯುವಕ ಯುವತಿಯರು ಯುವ ಪ್ರಜೆಗಳು ನಾವೇಕೆ ಜವಾಬ್ದಾರಿ ಹೊರಬೇಕು ಅನ್ನುವಂಥ ಬೇಜವಾಬ್ದಾರಿಯ ಮಾತುಗಳನ್ನು ಆಡ್ತಾ ಇರ್ತಾರೆ. ಅದು ಎಷ್ಟರ ಮಟ್ಟಿಗೆ ಸರಿ? ಈ ವಿಚಾರದ ಬಗ್ಗೆ ಸ್ವಲ್ಪ ವಿಚಾರಗಳನ್ನು ಚಿಂತನೆ ಮಾಡೋಣ. ಜವಾಬ್ದಾರಿ ಅಂತಂದು ಏನು? ನಮ್ಮ ಹಿರಿಕರೆಲ್ಲ ಹೇಳ್ತಾರೆ, 3 ವರ್ಷದಲ್ಲಿ ಕಲಿತದ್ದು 100 ವರ್ಷದ ತನಕ ಅಂತ. ಎಷ್ಟೋ ತಂದೆ ತಾಯಿಗಳು ಇವತ್ತು ಜೀವನ ಮಾಡಲಿಕ್ಕೆ ಮಕ್ಕಳನ್ನು ನೆಮ್ಕೊಂಡು ಏನಾದರೂ ಮಾಡಿ ಅವರ ಜವಾಬ್ದಾರಿಯುತವಾದ ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ತಮ್ಮ ಎಲ್ಲ ರೀತಿಯ ಶ್ರಮಗಳನ್ನು ಧಾರೆ ಎರೆದು ಇಡೀ ಕುಟುಂಬವನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಅದರಲ್ಲಿ ಎಲ್ಲರೂ ಭಾಗಿಯಾಗಿರ್ತಾರೆ. ಯಾರು? ತಂದೆ ತಾಯಿ. ಜೊತೆಗೆ ತನ್ನ ಮಕ್ಕಳ ಬೆಳವಣಿಗೆಗಾಗಿ ಅವನು ಶ್ರಮವನ್ನು ಪಡ್ತಾ ಇರ್ತಾನೆ. ಅದಷ್ಟೇ ಅಲ್ಲ, ಅವನು ಯಾವ ರೀತಿಯಾದಂಥ ಬೆಳವಣಿಗೆ ಆಗ್ತದೆ, ವಿದ್ಯಾಭ್ಯಾಸದಿಂದ ಹಿಡಿದು ಅವನು ಉದ್ಯೋಗವನ್ನು ತಲುಪುವವರೆಗೆ ತನ್ನ ಜವಾಬ್ದಾರಿಗಳನ್ನು ತಂದೆ ತಾಯಿಗಳು ನಿರ್ವಹಿಸ್ತಾ ಇರ್ತಾರೆ. ಆದರೆ ಒಂದು ಹಂತಕ್ಕೆ ಬಂದಂಥ ಮಕ್ಕಳು ಏನಾಗಿದೆ ಇವತ್ತು ವ್ಯವಸ್ಥೆಯಲ್ಲಿ, ಎಷ್ಟೋ ಮಕ್ಕಳು ತಂದೆಯನ್ನು ಪ್ರಶ್ನೆ ಮಾಡುವಂಥ ಕಾಲ ಇದಾಗಿದೆ. ನಮಗಾಗಿ ಏನು ಮಾಡಿದ್ರಿ? ನಮ್ಮನ್ನು ಏನೆಲ್ಲ ಮಾಡಲಿಕ್ಕೆ ನಿಮ್ಮಿಂದ ಸಾಧ್ಯ ಆಯಿತು? ನಮಗಾಗಿ ಏನು ಕೂಡಿಟ್ಟಿದ್ದೀರಿ ಅನ್ನುವಂಥ ಮಕ್ಕಳೇ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗಿದೆ. ಆದರೆ ಒಂದಂತೂ ತಿಳ್ಕೊಳ್ಬೇಕು, ಏನು? ಮಕ್ಕಳು ಯಾವಾಗ ತಂದೆ ತಾಯಿಗಳ ಕಷ್ಟಗಳನ್ನು ಅರ್ಥೈಸ್ಕೊಳ್ತಾರೋ, ತಮ್ಮ ತಂದೆ ತಾಯಿಗಳ ಬದುಕು ಹೇಗೆ ನಡೀತದೆ ಅಂತಕ್ಕಂಥ ವಿಚಾರವನ್ನು ಮನಗೊಂಡ್ರೆ ಖಂಡಿತ ಅವನು ಒಂದು ಹೆಜ್ಜೆಯನ್ನು ಜವಾಬ್ದಾರಿ ಹೊರಲಿಕ್ಕೆ ಪ್ರಾರಂಭಿಸ್ತಾನೆ. ಆದರೆ ಎಷ್ಟೋ ತಂದೆ ತಾಯಿಗಳು ಏನು ಮಾಡ್ತಾರೆ, ಮಕ್ಕಳನ್ನು ಒಂದು ಸ್ವತಂತ್ರವಾಗಿ ಬಿಡ್ತಕ್ಕಂಥದ್ದು, ಯಾವುದೇ ಜವಾಬ್ದಾರಿಗಳನ್ನು ಅರಿತುಕೊಳ್ಳಿಕ್ಕೆ ತಿಳ್ಕೊಳ್ಳಿಕ್ಕೆ ಸಹಾಯ ಮಾಡದೇ ಇರತಕ್ಕಂಥದ್ದು ಮೊದಲನೇ ಆಗುತ್ತೆ. ಯಾಕೆಂದರೆ ಜವಾಬ್ದಾರಿ ಯಾವಾಗ ಮಕ್ಕಳು ಕಾಲಿಡಬೇಕು ಅಂತಂದರೆ ಬಾಲ್ಯದಿಂದಲೇ ಕಾಲಿಡಬೇಕಾಗುತ್ತೆ. ಯಾಕೆಂದರೆ ಬೆಳಿಗ್ಗೆ ಎದ್ದ ತಕ್ಷಣ ತಂದೆ ತಾಯಿಗಳು ಏನು ಕಾರ್ಯಚಟುವಟಿಕೆಗಳು ಮಾಡ್ತಾರೆ ಅದನ್ನು ಮಕ್ಕಳು ಮಾಡುವಂತೆ ಅನುಕರಣೆ ಮಾಡಬೇಕಾಗುತ್ತೆ. ಇದು ಜವಾಬ್ದಾರಿಯ ಪ್ರಥಮ ಹೆಜ್ಜೆ ಆಗಿರುತ್ತೆ. ಎಷ್ಟೋ ಸಂದರ್ಭದಲ್ಲಿ ನಾವು ನೋಡ್ತಾ ಇರ್ತೀವಿ, ಕುಟುಂಬಗಳಲ್ಲಿ ತಂದೆ ತಾಯಿಗಳು ಒಂದು ಆರ್ಥಿಕ ಪರಿಸ್ಥಿತಿ ಆಗ್ಬೋದು, ಅನಕ್ಷರತೆ ವ್ಯವಸ್ಥೆ ಇರ್ಬೋದು, ಅಥವಾ ಜೀವನವನ್ನು ಕಟ್ಟಿಕೊಳ್ಳಲಿಕ್ಕೆ ಆಗದೇ ಇರತಕ್ಕಂಥ ಪರಿಸ್ಥಿತಿಗಳು ಇರ್ಬೋದು. ಅಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ, ಮಕ್ಕಳು ಬೇಗ ಜವಾಬ್ದಾರಿಯನ್ನು ಹೊರಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇತ್ತೀಚಿನ ದಿನಗಳಲ್ಲಿ ನೋಡ್ಬೋದು. ಅದರಲ್ಲೂ ತಂದೆ ತಾಯಿಗಳು ಏನಾದರೂ ಜವಾಬ್ದಾರಿ ಇರುವ ಹಂತದಲ್ಲಿ ಆಕಸ್ಮಿಕವಾಗಿ ಘಟನೆಗಳಲ್ಲಿ ಅವರು ಮರೆಯಾಗಿದ್ದರೆ ಮಕ್ಕಳಿಗೆ ಭಾಳಷ್ಟು ಜವಾಬ್ದಾರಿಯ ಕಷ್ಟಗಳು ಗೊತ್ತಾಗೋಗುತ್ತೆ. ಹಾಗೇನು ಮಾಡ್ತಾರೆ, ಕುಟುಂಬವನ್ನು ಹೇಗಾದರೂ ಮುನ್ನಡೆಸಬೇಕು, ನನ್ನ ಸಹೋದರ ಸಹೋದರಿಯರಿದ್ದರೆ ಅವರನ್ನು ಹೇಗಾದರೂ ಒಂದು ಈ ಸಮಾಜಕ್ಕೆ ಒಂದು ಬೆಳವಣಿಗೆಯನ್ನು ಮಾಡಲಿಕ್ಕೆ ಅಥವಾ ಅವ್ರ ಜೀವನ ರೂಪಿಸ್ಕೊಳ್ಳಿಕ್ಕೆ ಅವರನ್ನು ಮುಂದೆ ತರಬೇಕು, ಶ್ರಮ ಪಡಬೇಕು, ನಾನು ಏನು ಕಷ್ಟಪಟ್ಟಾದರೂ ಸರಿ ಅವರನ್ನು ಮುಂದಕ್ಕೆ ತರಬೇಕು ಅಂತ ಸಾಕಷ್ಟು ಜವಾಬ್ದಾರಿಗಳನ್ನು ಹೊತ್ತುಕೊಳ್ತಾರೆ. ಇತ್ತೀಚಿನ ದಿನಗಳ ಮಕ್ಕಳು ನೋಡ್ಬೋದು, ಒಂದು ಮೊಬೈಲನ್ನು ಹಿಡ್ಕೊಂಡ್ರೆ ಇಡೀ ಪ್ರಪಂಚವನ್ನೇ ಮರೆಯುವಂಥ ಕಾಲ ಇವತ್ತಾಗಿದೆ. ಯಾಕೆ? ಏನೋ ತಂದೆ ತಾಯಿಗಳು ಊಟ ಹಾಕ್ತಾರೆ, ಬಟ್ಟೆ ಕೊಡ್ತಾರೆ, ಏನಾದರೂ ಒಂದು ಓಡಾಡಲಿಕ್ಕೆ ಒಂದು ಸಣ್ಣ ಪುಟ್ಟ ಗಾಡಿ ಇರ್ತದೆ, ಇಷ್ಟೇ ಅಲ್ಲ ಜೀವನ. ಮುಂದೆ ಇದೆ. ಇತ್ತೀಚಿನ ದಿನಗಳಲ್ಲಿ ನೋಡ್ಬೋದು, ಎಷ್ಟೋ ಮಂದಿ ತಮ್ಮ ಹೆಣ್ಣು ಮಕ್ಕಳನ್ನು ಕೊಡಲಿಕ್ಕೆ, ಅದು ರೈತಾಪಿ ಕುಟುಂಬಗಳಿಗಂತೂ ಕಣ್ಣೀರಿನಲ್ಲಿ ಕೈ ತೊಳೆಯುವಂಥ ಪರಿಸ್ಥಿತಿ ಇದಾಗಿದೆ. ಯಾಕೆ ಹಿಂಗಾಗಿದೆ? ಯಾಕೆ ನಮ್ಮ ಜನ ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂತಂದರೆ, ಸಾಕಷ್ಟು ವ್ಯವಹಾರ ಇರುತ್ತೆ, ಚೆನ್ನಾಗಿರುತ್ತೆ, ಬದುಕನ್ನು ಕಟ್ಕೊಳ್ಳುವಂಥ ತನ್ನ ಹೆಂಡತಿ ಮಕ್ಕಳನ್ನು ಸಾಕುವಂಥ ವ್ಯವಸ್ಥೆ ಇರತಕ್ಕಂಥ ಎಷ್ಟೋ ಜವಾಬ್ದಾರಿ ಮಕ್ಕಳಿಗೆ ಹೆಣ್ಣು ಸಿಗ್ತಾ ಇಲ್ಲ. ಹಾಗಾದರೆ ಜವಾಬ್ದಾರಿಯನ್ನು ಅರಿಯದೇ ಇರತಕ್ಕಂಥವ್ರಿಗೆ ಕತೆ ಏನಾಗಬೇಡ. ಹಾಗಾಗಿ ಹೇಳ್ತಾರೆ, ನಾವು ಏನಾದರೂ ಆಗಲಿ ಶ್ರಮಪಟ್ಟು ದುಡಿದ, ಶ್ರಮಪಡದ, ಗಳಿಸಿದ, ಇವೆಲ್ಲ ನಿಷ್ಪ್ರಯೋಜಕ ಹಣವಾಗ್ತದೆ. ಯಾಕೆಂದರೆ
ನಾವು ಶ್ರಮಪಟ್ಟು ದುಡಿದಂಥ ಹಣ ನಮ್ಮ ಯಾವತ್ತೂ ಕೈ ಹಿಡಿತದೆ. ಹಾಗೆ ನಮ್ಮ ಶ್ರಮಪಟ್ಟು ಏನಾದರೂ ಒಂದು ಜವಾಬ್ದಾರಿಯನ್ನು ನಾವು ಹೊತ್ಕೊಂಡಾಗ ಅದರಲ್ಲಿ ಒಂದಲ್ಲ ಒಂದು ದಿನ ನಾವು ಸಕ್ಸೀಡನ್ನು ಕಾಣ್ತೀವಿ. ಅದರಲ್ಲಿ ಏನೋ ಒಂದು ಬೆಳವಣಿಗೆ ಆಗ್ತದೆ. ಏನೋ ಒಂದು ಜವಾಬ್ದಾರಿಯನ್ನು ತೆಗೆದುಕೊಂಡಂಥ ಸಂದರ್ಭದಲ್ಲಿ ನಮ್ಮ ಇಡೀ ಜೀವನವನ್ನು ರೂಪಿಸ್ಕೊಳ್ಳಿಕ್ಕೆ ಅದು ಸಹಕಾರ ಆಗ್ತದೆ. ಹಾಗಾದರೆ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲಿಕ್ಕೆ ಯುವಕ ಯುವತಿಯರು ಯಾಕೆ ಲೇಟ್ ಆಗ್ತಾ ಇದ್ದಾರೆ? ಯಾಕಪ್ಪ ನಾನು ನನ್ನ ಮಗನಿಗೆ ಈಗಲೇ ಇಷ್ಟೆಲ್ಲ ಕಷ್ಟ ಕೊಡಬೇಕು, ನನ್ನ ಮಗನಿಗೆ ಇದೆಲ್ಲ ಯಾಕೆ ಹೇಳಬೇಕು, ಇದನ್ನೆಲ್ಲ ಯಾಕೆ ಮಾಡಿಸ್ಬೇಕು, ಆ ರೀತಿಯಾದಂಥ ಭಾವನೆಯನ್ನು ಪೋಷಕರಾಗಲಿ, ತಂದೆ ತಾಯಿಗಳಾಗಲಿ, ಬಂಧು ಬಳಗದವರಾಗಲಿ ಇಟ್ಕೋಬಾರ್ದು. ಯಾಕೆಂದರೆ ಜವಾಬ್ದಾರಿಯನ್ನು ಪ್ರತಿಯೊಂದು ಹಂತದಲ್ಲೂ ಅವ್ನಿಗೆ ಅರ್ಥೈಸಬೇಕು. ತನ್ನ ಜೀವನವನ್ನು ಸ್ವತಂತ್ರ ಬದುಕನ್ನು ಕಟ್ಕೊಳ್ಳಿಕ್ಕೆ ಒಂದು 18 ಅಥವಾ 23 ವರ್ಷಗಳು ತುಂಬಿದ ಹಾಗೆ ಹೇಗಾದರೂ ಮಾಡಿ ತನ್ನ ಜೀವನದ ಉಪಾಯಗಳನ್ನು ಅವ್ನು ಕಂಡುಹಿಡ್ಕೊಳ್ಬೇಕು. ಆರ್ಥಿಕ ಪರಿಸ್ಥಿತಿಗಳನ್ನು ಗಳಿಸ್ಕೊಳ್ತಕ್ಕಂಥ ಅಭ್ಯಾಸಗಳನ್ನು ಮಾಡಿಕೊಳ್ಬೇಕು. ತನ್ನ ಖರ್ಚುಗಳನ್ನು ಅಂದರೆ ತನ್ನ ಸಾಮಾನ್ಯ ಖರ್ಚುಗಳನ್ನು ಮಾಡಿಕೊಳ್ಳುವಂಥ ಜವಾಬ್ದಾರಿಯನ್ನು ಅವನು ಪಡ್ಕೊಳ್ಬೇಕಾಗ್ತದೆ. ಹಾಗೆ ಪಡ್ಕೊಂಡಾಗ ಏನಾಗ್ತದೆ, ಅವನು ಮುಂದೆ ಸಮಾಜದಲ್ಲಿ ಇಲ್ಲ ಅರ್ತ್ಕೊಳ್ತಾನೆ ಆಗ, ಬೆರ್ತ್ಕೊಳ್ತಾನೆ ಆಗ, ತನ್ನ ಜೀವನವನ್ನು ಕಟ್ಕೊಳ್ತಾನೆ ಆಗ. ಯಾಕೆಂದರೆ ಅಷ್ಟು ಸುಲಭ ಅಲ್ಲ ಜೀವನ ಕಟ್ಕೊಳ್ಬೇಕು ಅಂತಂದರೆ. ಇವತ್ತು ನಾವು ಎಷ್ಟೋ ಹಣವನ್ನು ಗಳಿಸ್ತಾ ಇದ್ದೀವಿ, ನೋಡಿದ ತಕ್ಷಣ ಇವತ್ತಿನ ಜೀವನ ಅವಶೇಷಗಳನ್ನು ನೋಡಿದಾಗ ಅಥವಾ ಜೀವನದ ಕೌಶಲ್ಯಗಳನ್ನು ನೋಡಿದಾಗ ಖರ್ಚು ವೆಚ್ಚಗಳ ದಾರಿ ಭಾರಿಯಾಗಿರುತ್ತೆ. ಹಾಗಾಗಿ ಏನು ಮಾಡ್ತೀವಿ ಅಂತಂದರೆ, ನಮ್ಮಲ್ಲಿ ಹೇಳ್ತಾರೆ, ಕೂತ್ಕೊಂಡು ಉಂಡ್ರೆ ಕುಡುಕ ಹಣ ಸಾಲದು. ಅದಕ್ಕೆ ಹೇಳ್ತಕ್ಕಂಥದ್ದು, ಗಳಿಸ್ಕೊಂಡು ಕೂಡಿಟ್ಕೊಂಡು ಬೆಳಕೊಂಡು ಬೆಳೆಸ್ಕೊಂಡು ನಾವು ಎಲ್ಲವನ್ನು ಕಲ್ತ್ಕೊಂಡು ಎಲ್ಲರಿಗೂ ಕಲಿಸ್ಕೊಳ್ತಾ ನಮ್ಮ ಜವಾಬ್ದಾರಿಯನ್ನು ತಿಳ್ಕೊಳ್ತಾ ಬದುಕನ್ನು ಕಟ್ಕೊಳ್ಬೇಕು. ಆಗ ನಾನೇ ಆಗಲಿ, ನಮ್ಮ ಸಹ ಸಂಬಂಧಗಳೇ ಆಗಲಿ, ಬಂಧುಗಳೇ ಆಗಲಿ, ಬಳಗದವರೇ ಆಗಲಿ ಬದುಕುವಂಥ ಕಲೆ ಕಟ್ಕೊಂಡಿದ್ದರೆ ಆಗ ಅವರು ಅಂದ್ಕೋತಾರೆ, ನೋಡಪ್ಪ ಅವನು ಎಷ್ಟೆಲ್ಲ ಶ್ರಮಪಟ್ಟ, ಎಷ್ಟೆಲ್ಲ ಕಷ್ಟಪಟ್ಟ, ಚಿಕ್ಕ ವಯಸ್ಸಿಗೆ ಜವಾಬ್ದಾರಿಯನ್ನು ಹೊತ್ಕೊಂಡ, ಅವನ ಬದುಕನ್ನು ಕಟ್ಕೊಂಡ, ಇವತ್ತು ಬಂಗಾರದ ಬದುಕನ್ನು ಅವನು ಬದುಕ್ತಾ ಇದ್ದಾನೆ ಅಂತಾರೆ. ಹಾಗೆ ಯಾಕೆ ಅಂದರೆ ಇವತ್ತಿನ ರೈತಾಪಿ ಜನಗಳನ್ನು ನಾವು ನೋಡಿದಾಗ ಏನಾದರೂ ಒಂದು ಜೀವನವನ್ನು ರೂಪಿಸ್ಕೊಳ್ಬೇಕಾದ್ರೆ ಸಾಕಷ್ಟು ಶ್ರಮ ಪಡ್ತಾ ಇದ್ದಾರೆ. ಇಂದಿನ ಮಳೆಗಾಲ ಆಗ್ಬೋದು, ನಮ್ಮ ಸ್ನೇಹಿತರು ಹೇಳ್ತಾಯಿದ್ರು, ಏನು ಮಳೆ ಅಂತಕ್ಕಂಥದ್ದು ಒಂದು ಜೂಜು ಆಟಕ್ಕೆ ಹೋಲಿಸಿದ್ದಾರೆ. ರೈತನ ಜೀವನ ಹಂಗಿರುತ್ತೆ. ಯಾಕೆಂದರೆ ಮಳೆ ಬಂದಾಗ ಬೆಳೆ ಆಗ್ತಾನೆ, ಬೆಳೆ ಬಂದಾಗ ಒಳ್ಳೆಯ ರೈಟ್ ಸಿಗೋದಿಲ್ಲ, ಫಸಲು ಬಂದಿರುತ್ತೆ, ಆದರೆ ಅವನ ಕೈಗೆ ಹಣ ಸಿಗ್ತಾ ಇರಲ್ಲ. ಸೊ ಹಾಗೆಲ್ಲ ಕಷ್ಟಪಡ್ತಕ್ಕಂಥ ಶ್ರಮ ಪಡ್ತಕ್ಕಂಥ ವಿಚಾರಗಳು ಅವನಿಗಿರುತ್ತೆ. ಹಾಗಾಗಿ ಜೀವನವನ್ನು ರೂಪಿಸ್ಕೊಳ್ಬೇಕಾದ್ರೆ ಎಚ್ಚರಿಕೆ, ಯುವಕ ಯುವತಿಯರೇ, ನಮ್ಮ ಜವಾಬ್ದಾರಿಗಳನ್ನು ನಾವೇ ಕಟ್ಟಿಕೊಳ್ಬೇಕು, ನಮ್ಮ ಕಾಯಕವನ್ನು ನಾವೇ ಹುಡ್ಕೊಳ್ಬೇಕು. ನಿಮ್ಮನ್ನೇನೋ ಒಂದು ಬೆಳವಣಿಗೆ ಒಂದು ಹಂತದವರೆಗೆ ನಿಮ್ಮನ್ನು ತಂದೆ ತಾಯಿಗಳು ಜವಾಬ್ದಾರಿಯನ್ನು ಹೊತ್ಕೊಂಡು ಅವರನ್ನು ನಿಮ್ಮ ಮೇಲೆ ಏರಿಸ್ಬೋದು. ಆದರೆ ನಿಮ್ಮ ಇಡೀ ಜೀವನ ಇದೆಯಲ್ಲ, ಅದನ್ನು ತಂದೆ ತಾಯಿಗಳು ಹೊತ್ಕೊಳ್ಳಿಕ್ಕೆ ಆಗಲ್ಲ. ಅದಕ್ಕೆ ಹೇಳ್ತಕ್ಕಂಥದ್ದು, ಬೆಳೀತಾ ಬುದ್ಧಿ ಕಲ್ತ್ಕೊಳ್ಬೇಕು, ಬೆಳೀತಾ ಜವಾಬ್ದಾರಿ ಪಡ್ಕೊಳ್ಬೇಕು. ಜವಾಬ್ದಾರಿ ಪಡ್ಕೊಳ್ತಾ ಹಣಕಾಸನ್ನು ಸಂಪಾದನೆ ಮಾಡೋದು ಕಲ್ತ್ಕೊಳ್ಬೇಕು. ಹಣಕಾಸನ್ನು ಸಂಪಾದನೆ ಮಾಡ್ಕೊಂಡೋದ ಕೂಡಿಟ್ಕೊಂಡು ತನ್ನ ಬದುಕನ್ನು ತಾನೇ ಕಟ್ಕೊಳ್ಬೇಕು. ಬದುಕನ್ನು ಬಂಗಾರ ಮಾಡಿಕೊಳ್ಬೇಕು. ಏನಂತೀರ? ನಮಸ್ಕಾರಗಳೊಂದಿಗೆ ಬಸವರಾಜನ್, ಅಲ್ಲಂನೋಡಿ ಸಹ ಶಿಕ್ಷಕರು. ಧನ್ಯವಾದಗಳು.